ಚಾನಲ್. ಆಕ್ಚುಲಿ ತುಂಬಾ ದಿನ ಆದ್ಮೇಲೆ ವಿಡಿಯೋ ಮಾಡ್ತಾ ಇದೀವಿ. ಸೊ ನಾನು ನನ್ನ ಪತಿ ದೇವರು ಮೈಸೂರಿಗೆ ಹೊರಟಿದೀವಿ. ಮೈಸೂರಲ್ಲಿ ಒಂದಷ್ಟು ಸುಮಾರು ನಮ್ಮ ಫೇವ್ರೆಟ್ ಪ್ಲೇಸಸ್ ಇದೆ. ಎಲ್ಲ ಮಿಕ್ಸು, ಟೆಂಪಲ್ಲು, ಫುಡ್ಡು, ಶಾಪಿಂಗು ಅಂತೆಲ್ಲ. ಸೊ ಒಂದಷ್ಟು ಪ್ಲೇಸಸ್ ಕವರ್ ಮಾಡಕ್ಕಿದೆ. ಅದನ್ನೆಲ್ಲ ಡೀಟೇಲ್ ಆಗಿ ಕ್ಯಾಪ್ಚರ್ ಮಾಡ್ತೀವಿ. ಕೀಪ್ ವಾಚಿಂಗ್. ಬೆಳಗ್ಗೆ ನಾವು ಮನೆಯಿಂದ ಹೊರಟಾಗ 4 ಗಂಟೆ ಆಗಿತ್ತು. ಯಾಕೆ ಬೇಗ ಹೊರಟಿದೀವಿ ಅಂದ್ರೆ ಲೇಟ್ ಆದ್ರೆ ಸಿಟಿ ಕ್ರಾಸ್ ಮಾಡೋದಕ್ಕೇನೆ ಸುಮಾರು ಹೊತ್ತಾಗ್ಬಿಟ್ಟು ಲೇಟ್ ಆಗುತ್ತೆ ಅಂತ ಬೇಗ ಹೊರಟ್ವಿ. ನಾವು ಹೊರಟಿದ್ದು ಇಂಡಿಪೆಂಡೆನ್ಸ್ ಡೇ ದಿನ. ಆಕ್ಚುಲಿ ವಿಡಿಯೋ ಎಡಿಟ್ ಮಾಡಕ್ ಟೈಮ್ ಆಗಿರ್ಲಿಲ್ಲ ಅಂತ ಈಗ ಮಾಡ್ತಾ ಇದ್ದೀನಿ. ಈ ಪೆಟ್ರೋಲ್ ಬಂಕ್ ಅಲ್ಲಿ ಫಿಲ್ ಮಾಡಿಸ್ಕೊಂಡು ಹೋಗೋಣ ಅಂತ ಬಂದ್ವಿ. ಎಷ್ಟು ಬ್ಯೂಟಿಫುಲ್ ಆಗಿ ಡೆಕೋರೇಟ್ ಮಾಡಿದ್ರು ಅಂದ್ರೆ ನಮಗ್ ಸಿಕ್ಕಾಪಟ್ಟೆ ಇಷ್ಟ ಆಯ್ತು. ಪೆಟ್ರೋಲ್ ಫಿಲ್ ಮಾಡಿಸ್ಕೊಂಡು ನಮ್ ಜರ್ನಿನ ಕಂಟಿನ್ಯೂ ಮಾಡ್ತಿದೀವಿ. ಏನಪ್ಪಾ ಅಂದ್ರೆ ನನ್ಗೆ ಬೆಂಗಳೂರಿಂದ ಮೈಸೂರ್ಗೆ ಹೋಗೋವಾಗ ಈ ರೋಡ್ ಸೈಡಲ್ಲೆಲ್ಲ ಗದ್ದೆಗಳು, ಕಬ್ಬಿನ ಗದ್ದೆಗಳು ಸಿಗತ್ತಲ್ಲ, ನಂಗೆ ಸಿಕ್ಕಾಪಟ್ಟೆ ಇಷ್ಟ ನೋಡಕ್ಕೆ. ಯಾಕಂದ್ರೆ ದಿನಾ ನೋಡಕ್ ನಮ್ಗೆ ಸಿಗಲ್ಲ. ಆ ವೈಬ್ಸೇ ಬೇರೆ ತರ. ಸೊ ಹಂಗೆ ನನ್ಗೆ ಈ ಶ್ರೀರಂಗಪಟ್ಟಣದ ಹೊಳೆ ನೋಡಕ್ಕೂ ಸಿಕ್ಕಾಪಟ್ಟೆ ಇಷ್ಟ. ಎಷ್ಟು ಪೀಸ್ಫುಲ್ ಆಗಿರುತ್ತೆ. ನಾನು ಯಾವಾಗ ನೋಡಿದ್ರು ನೀರಿರೋ ಟೈಮಲ್ಲೇ ಬಂದಿದ್ದೀನಿ. ಸೊ ಹಂಗಾಗಿ ನಂಗೆ ಸಿಕ್ಕಾಪಟ್ಟೆ ಇಷ್ಟ ನೋಡಕ್ಕೆ. ಇದೇ ನದಿನೇ ನಿಮಿಷಾಂಬ ಹತ್ರನೂ ಇರೋದು. ಸೊ ಇಲ್ಲಿಂದ ನಿಮಿಷಾಂಬ ಆಲ್ಮೋಸ್ಟ್ ಒಂದು 5-10 ಮಿನಿಟ್ಸ್ ಅಷ್ಟೇ ಇರುತ್ತೆ. ನಾವೀಗ ಆಲ್ರೆಡಿ ನಿಮಿಷಾಂಬ ಟೆಂಪಲ್ನ ರೀಚ್ ಆಗಿದ್ದೀವಿ. ತುಂಬಾ ಬೇಗ ಬಂದಿರೋದ್ರಿಂದ ಯಾರು ಅಷ್ಟು ಜನ ಇರ್ಲಿಲ್ಲ. ಹಂಗಾಗಿ ಜಾಗ ತುಂಬಾ ಪೀಸ್ಫುಲ್ ಅನಿಸ್ತಾ ಇತ್ತು. ಇನ್ನು ನೋಡಿ ಸನ್ರೈಸ್ ಆಗ್ತಾ ಇದೆ ಇವಾಗ. ಆಮೇಲೆ ಅಲ್ಲಿ ನೀರು ಅಷ್ಟೇ, ತುಂಬಾ ಜನ ಆಗ್ಬಿಟ್ರೆ ತುಂಬಾ ಜನ ಸ್ನಾನ ಮಾಡ್ಕೊಂಡೆಲ್ಲ ನಿಂತಿರ್ತಾರೆ. ಸೊ ನಿಮ್ಗೆ ಕ್ರೌಡೆಡ್ ಆಗಿದ್ದಾಗ ಅಷ್ಟು ಎಂಜಾಯ್ ಮಾಡಕ್ ಸಿಗಲ್ಲ. ಸೊ ನಮ್ಗೆ ಪೀಸ್ಫುಲ್ ಆಗಿತ್ತು. ಹಂಗೆ ನಾವು ಕೈ ಕಾಲೆಲ್ಲ ತೊಳ್ಕೊಂಡು ದೇವ್ರ ದರ್ಶನಕ್ಕೆ ಅಂತ ಹೊರಟ್ವಿ. ಬಟ್ ಅನ್ಫಾರ್ಚುನೇಟ್ಲಿ ನಮ್ಗೆ ದೇವರ ದರ್ಶನ ಆಗ್ಲಿಲ್ಲ. ಯಾಕೆ ಅಂದ್ರೆ ನಾವು ತುಂಬಾ ಬೇಗ ಹೊರಟಿರೋದ್ರಿಂದ ಅವ್ರಂದ್ರು ಪೂಜೆ ಮುಗಿಯಕ್ಕೆ 8 ಗಂಟೆ ಆಗುತ್ತೆ, ಅದಾದ್ಮೇಲೆ ದರ್ಶನ ಕೊಡೋದು ಅಂತ. ನಾವು ಆಚೆಯಿಂದನೇ ಕೈ ಮುಕ್ಕೊಂಡು ಹೊರಟ್ವಿ. ಇಲ್ಲಾಂದ್ರೆ ನಾವು ಬೇರೆ ಜಾಗಕ್ಕೆ ಟೈಮ್ ಆಗುತ್ತೆ ಅಂತ ನಮ್ ಜರ್ನಿನ ಕಂಟಿನ್ಯೂ ಮಾಡಿದ್ವಿ. ನಮ್ಮ ನೆಕ್ಸ್ಟ್ ಡೆಸ್ಟಿನೇಷನ್ ಬಂದ್ಬಿಟ್ಟು ಚಾಮುಂಡಿ ಬೆಟ್ಟ. ಮೈಸೂರಿಗೆ ಬಂದ್ಮೇಲೆ ಹೆಂಗೆ ಚಾಮುಂಡಿ ಬೆಟ್ಟ ಮಿಸ್ ಮಾಡಕ್ಕಾಗತ್ತೆ ಅಲ್ವಾ? ಹಂಗೆ ಆನ್ ದ ವೇ ಸಿಂಪಲ್ ಆಗಿ ತಿಂಡಿ ತಿನ್ಕೊಂಡು, ಚಿಕ್ಕ ಹೋಟೆಲ್ ಇತ್ತಲ್ಲೇ ರೋಡ್ ಸೈಡ್ ಅಲ್ಲಿ, ತಿಂಡಿ ತಿನ್ಕೊಂಡು ಚಾಮುಂಡಿ ಬೆಟ್ಟಕ್ಕೆ ನಮ್ಮ ಪ್ರಯಾಣ ಮುಂದುವರಿತಿದೆ. ನಮ್ಗೆ ಫ್ರಿಡ್ಜ್ ಮ್ಯಾಗ್ನೆಟ್ಸ್ ಅಂದ್ರೆ ಸಿಕ್ಕಾಪಟ್ಟೆ ಇಷ್ಟ. ಇಲ್ಲಿ ನೋಡ್ತಾ ಇದ್ರೆ ತುಂಬಾ ವೆರೈಟಿ ಆಫ್ ಫ್ರಿಡ್ಜ್ ಮ್ಯಾಗ್ನೆಟ್. ಊಟ ಹೆಂಗಿರುತ್ತೋ ಹಂಗೆ ಪ್ಲೇಟ್ಸ್ ನೋಡಿ ಅಲ್ಲಿ. ನನ್ಗಂತೂ ಸಿಕ್ಕಾಪಟ್ಟೆ ಅಟ್ರಾಕ್ಟಿವ್ ಅನ್ಸ್ತು. ಮೋಮೋಸ್ ಎಲ್ಲ ಇತ್ತು ಗೊತ್ತಾ ನೋಡಕ್ಕೆ, ಲಿಟ್ರಲಿ ಮೋಮೋಸ್ ತರನೇ ಕಾಣಿಸ್ತಾ ಇತ್ತು. ಈ ಥಾಲಿ ಪ್ಲೇಟ್ ನೋಡಿ, ಅದನ್ನ ತಗೊಂಡ್ವಿ ನಾವು ಫ್ರಿಡ್ಜ್ಗೆ ಹಾಕಕ್ಕೆ ಅಂತ. ತುಂಬಾ ಚೆನ್ನಾಗಿದೆ. ಸೊ ನಾವು ಅಲ್ಲಿ ಚಾಮುಂಡಿ ಬೆಟ್ಟದಿಂದ ನೆಕ್ಸ್ಟ್ ನಮ್ಮ ಜರ್ನಿ ಸ್ಟಾರ್ಟ್ ಮಾಡ್ತಾ ಇದೀವಿ ನೆಕ್ಸ್ಟ್ ಡೆಸ್ಟಿನೇಷನ್ಗೆ. ಓಕೆ, ನಮ್ಮ ನೆಕ್ಸ್ಟ್ ಡೆಸ್ಟಿನೇಷನ್ ಬಂದ್ಬಿಟ್ಟು ವೇಣುಗೋಪಾಲ ಸ್ವಾಮಿ ದೇವಸ್ಥಾನ. ಓ ಮೈ ಗಾಡ್, ಎಷ್ಟು ಚೆನ್ನಾಗಿದೆ ಅಂದ್ರೆ ಲಿಟ್ರಲಿ ನೀರ್ ಫುಲ್ ಆಗಿತ್ತು ನಾವು ಹೋದಾಗ ಅಲ್ಲಿ. ಸೊ ತುಂಬಾನೇ ಚೆನ್ನಾಗಿತ್ತು. ಹೆವಿ ಗಾಳಿ ಬರ್ತಾ ಇತ್ತು. ಆಮೇಲೆ ಪೀಸ್ಫುಲ್ ಆಗಿತ್ತು. ನೋಡಿ ಎಷ್ಟು ಚೆನ್ನಾಗಿದೆ ಆರ್ಕಿಟೆಕ್ಚರ್ ಅಂದ್ರೆ, ಸುತ್ತ ನೀರಿದೆ, 3 sides ವಾಟರ್ ಇದೆ. ಒಂದ್ ಸೈಡ್ ಮಾತ್ರ ಲ್ಯಾಂಡ್ ಇರೋ ತರ ನೀರಿದು ದೇವಸ್ಥಾನ ಇದು. ಬ್ಯೂಟಿಫುಲ್ ಆಗಿದೆ ನೋಡಕ್ಕೆ. ನೀವೇನಾದ್ರೂ ಮೈಸೂರ್ ಕಡೆ ಬಂದ್ರೆ ನೋಡ್ಲಿಲ್ಲ ಅಂತ ಅಂದ್ರೆ ಪ್ಲೀಸ್ ಬನ್ನಿ ನೋಡಿ. ಎಷ್ಟು ಬ್ಯೂಟಿಫುಲ್ ಆಗಿ ಕ್ರಿಯೇಟ್ ಮಾಡಿದ್ದಾರೆ ಅಂದ್ರೆ ನನಗಂತೂ ಸಿಕ್ಕಾಪಟ್ಟೆ ಇಷ್ಟ ಆಯ್ತು.
ಎಷ್ಟು ವರ್ಷ ನಾನು ಮೈಸೂರಿಗೆ ಹೋದ್ರು, ಮೈಸೂರಲ್ಲೇ ಇದ್ರು, ನಾನು ಯಾವತ್ತೂ ಟ್ರೈನ್ ಮ್ಯೂಸಿಯಂಗೆ ಹೋಗೇ ಇಲ್ಲ, ರೈಲ್ವೆ ಮ್ಯೂಸಿಯಂಗೆ. ಇವತ್ತು ಆ ಆಪರ್ಚುನಿಟಿ ಸಿಕ್ಕಿದೆ, ರೈಲ್ವೆ ಮ್ಯೂಸಿಯಂಗೆ ಬಂದಿದ್ದೀವಿ. ಇದು ಎಂಟ್ರೆನ್ಸು ಮೈಸೂರು ರೈಲ್ವೆ ಮ್ಯೂಸಿಯಂದು. ಇಲ್ಲೇ ಟಿಕೆಟ್ ಕೊಡ್ತಾರೆ, ಐ ಥಿಂಕ್ 50 ರುಪೀಸ್ ಪರ್ ಹೆಡ್. ಇದರಲ್ಲಿ ನಿಮಗೆ ಮ್ಯೂಸಿಯಂ ನೋಡಕ್ ಸಿಗತ್ತೆ, ಪ್ಲಸ್ ನಿಮಗೆ ಟಾಯ್ ಟ್ರೈನ್ ಕೂಡ ಒಂದ್ಸಲ ಹೋಗ್ಬೋದು. ನೀವೇನು ಎಕ್ಸ್ಟ್ರಾ ಕೊಡಂಗಿಲ್ಲ ಟಾಯ್ ಟ್ರೈನ್ಗೆ ಹೋಗೋಕ್ಕೆ. ತುಂಬಾನೇ ಚೆನ್ನಾಗಿದೆ. ರೈಲ್ವೆ ಹೆಂಗ್ ಸ್ಟಾರ್ಟ್ ಆಯ್ತು, ಏನೇನ್ ಇಂಜಿನ್ಸ್ ಯೂಸ್ ಮಾಡಿದ್ದಾರೆ, ಏನೇನ್ ಎಕ್ವಿಪ್ಮೆಂಟ್ಸ್ ಯೂಸ್ ಮಾಡಿದ್ದಾರೆ, ಡೀಟೇಲ್ ಆಗಿ ಎಲ್ಲಾನು ಈ ಮ್ಯೂಸಿಯಂ ಅಲ್ಲಿ ತೋರಿಸಿದ್ದಾರೆ. ನಿಮ್ ಮನೇಲಿ ಏನಾದ್ರೂ ಮಕ್ಳಿದ್ರೆ ವಿತೌಟ್ ಮಿಸ್ ರೈಲ್ವೆ ಮ್ಯೂಸಿಯಂಗೆ ಕರ್ಕೊಂಡು ಹೋಗಿ, ತುಂಬಾ ಇನ್ಫಾರ್ಮೇಟಿವ್ ಆಗಿದೆ. ನಮ್ಗಂತೂ ಸಿಕ್ಕಾಪಟ್ಟೆ ಇಷ್ಟ ಆಯ್ತು. ಇಲ್ಲಿ ಏನ್ ನೋಡ್ತಾ ಇದೀರಾ ಅಲ್ವಾ, ಇದು ಆಕ್ಚುಲಿ ಈ ಬೋಗಿಯಲ್ಲಿ ಕೆಫೆ ಮಾಡಿದ್ದಾರೆ, ರೈಲ್ ಕೋಚ್ ಕೆಫೆ ಅಂತ. ನಿಮ್ಗೆ ಬೇಸಿಕ್ ಅಂತಲ್ಲ, ಫಾಸ್ಟ್ ಫುಡ್ ಏನ್ ಸಿಗುತ್ತಲ್ವಾ ಅದೆಲ್ಲ ಸಿಗುತ್ತೆ. ಮ್ಯಾಗಿ, ಸಮೋಸ ಈ ತರದ್ ಸಿಗುತ್ತೆ. ಲೈಟ್ ಆಗಿ ನೀವು ಸ್ನಾಕ್ಸ್ ತಿನ್ಕೊಂಡು ಅಲ್ಲೇ ಮತ್ತೆ ನೀವು ಸುತ್ತಾಡ್ಬೋದು, ಯಾಕಂದ್ರೆ ತುಂಬಾ ಹೊತ್ತು ಹಿಡಿಯುತ್ತೆ ಇಲ್ಲಿ ರೈಲ್ ಮ್ಯೂಸಿಯಂ ಒಂದ್ ರೌಂಡ್ ಕಂಪ್ಲೀಟ್ ಮಾಡಕ್ಕೆ. ಸೊ ನಾವು ಹಂಗೇನೆ ಒಂದ್ ಮ್ಯಾಗಿ, ಒಂದ್ ಕಾಫಿ ತಗೊಂಡ್ವಿ. ಕಾಫಿ ವಾಸ್ ನಾಟ್ ರಿಯಲಿ ಗ್ರೇಟ್. ಮ್ಯಾಗಿ ಗೊತ್ತಲ್ಲ, ಮ್ಯಾಗಿ ಯಾರು. ಸೊ ಇದು ಟಾಯ್ ಟ್ರೈನ್, ಹಂಗೆ ಟಿಕೆಟ್ ಎಲ್ಲ ಇನ್ಕ್ಲೂಡ್ ಆಗಿರುತ್ತೆ, ಇದಕ್ಕೆ ಎಕ್ಸ್ಟ್ರಾ ಪೇ ಮಾಡಂಗಿಲ್ಲ. ಒಂದ್ ರೈಡ್ ಹೋಗ್ಬೋದು, ತುಂಬಾ ಚೆನ್ನಾಗ್ ಅನ್ಸುತ್ತೆ. ಈ ಮೂವೀಸ್ ಅಲ್ಲೆಲ್ಲ ತೋರಿಸ್ತಾರಲ್ವಾ, ಎಕ್ಸ್ಪೀರಿಯನ್ಸ್ ಬೇರೆ ತರ, ಮಕ್ಳಿಗೆಲ್ಲ ಸಿಕ್ಕಾಪಟ್ಟೆ ಇಷ್ಟ ಆಗುತ್ತೆ. ಇಷ್ಟೇ ಪ್ಲೇಸಸ್ ಕವರ್ ಮಾಡಕ್ಕಾಗಿದ್ದು. ಲಾಸ್ಟ್ ಅಲ್ಲಿ ಮೈಸೂರಿಗೆ ಬಂದ್ಮೇಲೆ ಹನುಮಂತು ಪಲಾವ್ ಮಿಸ್ಸೇ ಮಾಡಲ್ಲ. ಸೊ ಹನುಮಂತು ಪಲಾವ್ ತಿನ್ಕೊಂಡು ವಾಪಸ್ ನಾವು ಬೆಂಗಳೂರಿಗೆ ಹೊರಟ್ವಿ. ಸೊ ಹಂಗೆ ಮನೆಗೆ ಹೋಗೋವಾಗ ನಾವು ಮಧುರಮ್ಮನ್ ಪೂಜಿಸೋದ್ರಿಂದ ಒಂದ್ ಸ್ಟಾಪ್ ಹಾಕಿ ಮಧುರಮ್ಮನ್ ದೇವಸ್ಥಾನಕ್ಕೆ ಹೋಗಿ ಪೂಜೆ ಮಾಡಿಸ್ಕೊಂಡು ನಾವು ನಮ್ಮ ಬೆಂಗಳೂರು ಮನೆ ಕಡೆಗೆ ಹೊರಟ್ವಿ. ಸೊ ಇವತ್ತಿನ ವ್ಲಾಗ್ ಇಷ್ಟೇ. ಈ ವ್ಲಾಗ್ ಇಷ್ಟ ಆಗಿದ್ರೆ ಪ್ಲೀಸ್ ಡೂ ಲೈಕ್, ಶೇರ್, ಕಮೆಂಟ್ ಅಂಡ್ ಸಬ್ಸ್ಕ್ರೈಬ್ ಮಾಡಿ. ಸೊ ಇದೇ ತರ ಕಂಟೆಂಟ್ಗೆ ನನಗೆ ಮೋಟಿವೇಶನ್ ಸಿಕ್ತಂಗೆ ಆಗುತ್ತೆ. ಸೊ ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ಬಾಯ್.